ಹಲೋ ನಮಸ್ಕಾರ, ವೆಲ್ಕಮ್ ಟು ಡೇ 7. ಇವತ್ತೇ ಕೊನೆ ದಿನ. ಇವತ್ತು ಗುರ್ದುಮಿಂದ ಶ್ರೀಕೋಲಾಗೆ ಹೋಗ್ತಾ ಇದ್ದೀವಿ. ಒಂದು 4 ಕಿಲೋಮೀಟರ್ಸ್ ಅಂತೆ, 2 hours ಆಗುತ್ತೆ. ಮತ್ತು ಡಿಸೆಂಟ್ ಇದೆ, ಅಸೆಂಟ್ ಇದೆ. ಶ್ರೀಕೋಲಾಗೆ ಹೋಗಿ ಅಲ್ಲಿಂದ ನಾವು ವಾಪಸ್ಸು ಬಾಗ್ದೊಗ್ರಾಗೆ ಹೋಗಿ ನನ್ನ ಫ್ಲೈಟ್ ಹತ್ಕೊಂಡು ಮನೆಗೆ ಹೋಗೋದಷ್ಟೇ. ಇಟ್ಸ್ ಬಿನ್ ಅ ಗುಡ್ 7 days. ಇನ್ನೂ ಚಳಿ ಇದೆ ಇಲ್ಲಿ. ಸನ್ರೈಸ್ ಕಾಣಿಸ್ತಾ ಇಲ್ಲ, ಯಾಕೆಂದರೆ ಫುಲ್ ಬೆಟ್ಟಗಳ ಮಧ್ಯ ಇದೆ. ಸೊ ಬೆಟ್ಟ ಕವರ್ ಮಾಡ್ತಾ ಇದ್ದೆ, ಸನ್ರೈಸ್ ಆಗ್ತಾ ಇರೋದು. ಟೀ ರೆಡಿ ಆಗಿದೆಯಂತೆ. ಟೀ ಕುಡಿದು ತಿಂಡಿ ತಿಂದು ಪ್ಯಾಕ್ ಮಾಡ್ಕೊಂಡು ಹೊರಡದೆ. ಏನು ಹೇಳೋದು ಗೊತ್ತಾಗ್ತಾ ಇಲ್ಲ. ವಿ ಹ್ಯಾಡ್ ಅ ರಿಯಲಿ ನೈಸ್ ಟೈಮ್ ಹಿಯರ್. ಎವ್ರಿಥಿಂಗ್ ಶುಡ್ ಕಮ್ ಟು ಅನ್ ಎಂಡ್ ಆ್ಯಂಡ್ ದಿಸ್ ಆಲ್ಸೋ ಕಮಿಂಗ್ ಟು ಅನ್ ಎಂಡ್. ತಿಂಡಿ ಟೈಮು. ಆಲೂ ಪರೋಟ ತುಂಬ ಚೆನ್ನಾಗಿದೆ, ತುಂಬ ಸಾಫ್ಟಾಗಿದೆ, ಸಿಕ್ಕಾಪಟ್ಟೆ ಬಿಸಿ ಇದೆ. ಜೊತೆಗೆ ಒಂದು ಚಟ್ನಿ ಕೊಟ್ಟಿದ್ದಾರೆ. ಆ ಚಟ್ನಿ ಫಸ್ಟ್ ಡೇ ತೋರಿಸಿದ್ನಲ್ಲ, ರೌಂಡ್ ಶೇಪ್ ಚಿಲ್ಲಿ, ಅದು ಜಲ್ಲೆ ಖೋರ್ಸಾನಿ ಅಂತೇನೋ ಅದ್ರ ಹೆಸರು. ತುಂಬ ಸ್ಪೈಸಿ ಇದೆ, ಸಿಕ್ಕಾಪಟ್ಟೆ. ಜೊತೆ ಉಪ್ಪಿನಕಾಯಿ ಇದೆ. ಉಪ್ಪಿನಕಾಯಿ ಡಬ್ಬಿ MTRದಿದೆ. MTRದೇ ಉಪ್ಪಿನಕಾಯಿ ಡಬ್ಬಿ ಮಾತ್ರ MTRದ ಗೊತ್ತಿಲ್ಲ, ಬಟ್ ನೋಡಂತೂ ತುಂಬ ಖುಷಿ ಆಯಿತು. ಇವ್ರ ಪೂಜಾ ರೂಮಿಗೆ ಬಂದಿದ್ದೀವಿ. ಇಟ್ಸ್ ಸೋ ಬ್ಯೂಟಿಫುಲ್. ಟೆರೆಸ್ ಮೇಲೆ ಬೇರೆ ಇದೆ. ಇಟ್ಸ್ ಅ ಸೆಪ್ರೇಟ್ ರೂಮ್ ಜಸ್ಟ್ ಫಾರ್ ದಿಸ್, ಸೆಪ್ರೇಟ್ ಫ್ಲೋರ್ ಜಸ್ಟ್ ಫಾರ್ ದಿಸ್. ಆ್ಯಂಡ್ ತುಂಬ ದೊಡ್ಡದಾಗಿದೆ. ಒಂಥರ ಅದು ಮೊನಾಸ್ಟ್ರಿಗೆ ಹೋದಂಗೆ ಆಗ್ತಾ ಇದೆ. ಇಟ್ಸ್ ಸೋ ಬ್ಯೂಟಿಫುಲ್, ಇಟ್ಸ್ ಸೋ ಬ್ಯೂಟಿಫುಲ್. ಆ್ಯಂಡ್ ದೇ ವರ್ ಕೈಂಡ್ ಎನಫ್ ಟು ಲೆಟ್ ಅಸ್ ಇನ್ ಆ್ಯಂಡ್ ಟೇಕ್ ಅ ವಿಡಿಯೋ ಆಲ್ಸೋ. ये हमें क्या बोलता है इसको, ये डेंगरू बोलता है ना. अच्छा. डेंगरी पूजा के टाइम में. हाँ. हम पूजा के टाइम में बजान ये ऐसे करते हैं. ये होता है एक. अच्छा. आप एक कर दीजिए, मैं इधर इसका सेट, और दूसरा होता है. अच्छा. ये हमारे यहाँ भी होता है. उधर भी होता है. हाँ हाँ, छोटा होता है, इतना बड़ा. हाँ. आप ऐसे बताए, आप उधर ऐसे लामा बोलते हैं ना. और ये लैंप जैसा आपने. हाँ, लैंप जैसे ओम मानी पे में की मंत्र होता है ना. हाँ. वो घूमते रहे. और ये आप राइस लगा के सब ऐसे ही राइस लगाते हैं. इसने जस्ट ये पानी चढ़ा के ये जला के इसकी. अच्छा. क्या बोलता है, ऐसे साफ करता है. अच्छा. हाँ. 3 बार साफ. ये शुद्ध हो जाएगा इसके. बहुत सिमिलर है. हमारे यहाँ पूजा भी बहुत सिमिलर. बढ़िया. और आप आरती भी करते हो? हाँ, करते हैं तो बढ़िया है. थैंक यू सो मच. थैंक यू आपका. थैंक यू. Take some time, whoever has some time, enjoy the trail and then go, because I don't know next time when you will come here or when you will enjoy this mountains or when you will be there in the nature. So have as much fun as possible. पर ऐसा नहीं है कि 5 घंटे बाद नीचे पहुंच रहे हो. We have to reach there by 2.5 hours. Clear with this? Yes. Okay, now Revant is gonna take a lead. Revant, go for it. शॉर्ट करवा क्या फॉर फुल बॉडी वार्म, जो भी पहले स्ट्रेच करना है स्ट्रेचिंग कर लो. हाँ, पहले स्ट्रेचिंग कर लो. जो भी करना है कर लो. जो भी करना है कर लो. हाँ. Two circle. 1, 2 circle. 1, 2 keep going. Yes. Thank you. Bye. Bye. See you everyone. Bye. शुभ यात्रा. ಥ್ಯಾಂಕ್ ಯು. ಟೈಮಿಗೆ 8:50 ಗುರುದುಮಿಂದ ಹೊರಟಿದ್ದೀವಿ. 8 ಗಂಟೆಗೆ ಹೊರಡಬೇಕಿತ್ತು, ಬಟ್ ನೀವು ಆಲ್ರೆಡಿ ನೋಡಿರ್ತೀರ. ನಾನು ಸುರಕ್ಷಾ ಅವ್ರ ಪೂಜಾ ರೂಮ್ಗೆ ಹೋಗಿದ್ವಿ. ಅವ್ರದ್ದೊಂದು ಶಾಪ್ ಇದೆ, ಅಲ್ಲೇನೋ ಒಂದು ಟೋಪಿಯನ್ನು ತೊಗೊಂಡ್ವಿ. ಆಮೇಲೆ ಸ್ವಲ್ಪ ವಾರ್ಮ್ ಅಪ್ ಮಾಡಿ ಗರ್ಬಾ ಡ್ಯಾನ್ಸ್ ಎಲ್ಲ ಮಾಡಿ ಡ್ಯಾನ್ಸ್ ಹೇಳ್ಕೊಟ್ರು. ಇಬ್ಬರು ಗುಜರಾತಿಂದ ಇದ್ದಾರೆ, ಅವ್ರು ಹೇಳ್ಕೊಟ್ರು ಡ್ಯಾನ್ಸು. ಸೊ ಹೊರಟಿದ್ದೀವಿ. ದ ಮೂಡ್ ಈಸ್ ಅಪ್ಬೀಟ್. ಇಟ್ಸ್ ಫುಲ್ ಆಫ್ ಪಾಸಿಟಿವ್ ಎನರ್ಜಿ ಆ್ಯಂಡ್ ಆಲ್ ದ್ಯಾಟ್. ಲಾಸ್ಟ್ 4 hours to go.
ಇವತ್ತಿನ ಟ್ರೈಲ್ ತುಂಬ ಚೆನ್ನಾಗಿದೆ, ಒಂಥರ ಜಂಗಲಲ್ಲೇ ನಡ್ಕೊಂಡು ಹೋಗ್ತಾ ಇದ್ವಿ. ಎಷ್ಟೊತ್ತು ಸ್ಟೀಪ್ ಡಿಸೆಂಟ್ ಇತ್ತು, ಈಗಿಂದ ಅಸೆಂಟ್ ಶುರುವಾಗುತ್ತೆ. ಈಗೊಂದು ನದಿ ಸಿಕ್ಕಿತ್ತು, ಇಟ್ಸ್ ಸೋ ಬ್ಯೂಟಿಫುಲ್. ಒಂದು ಬ್ರಿಡ್ಜು ಇತ್ತು ವಿತ್ ಫ್ಲ್ಯಾಗ್ಸ್ ಟೈಡ್ ಆಲ್ ಓವರ್. ಸಖತ್ತಾಯಿತು. ಅಲ್ಲೊಂದೆರಡು ನಿಮಿಷ ನಿಂತು ಒಂದಷ್ಟು ಫೋಟೋ ಎಲ್ಲ ತೊಗೊಂಡ್ವಿ. ಒನ್ ಥಿಂಗ್ ಐ ವುಡ್ ಲೈಕ್ ಟು ಟಾಕ್ ಅಬೌಟ್ ಇಸ್ ಗ್ರೀನ್ ಟ್ರೈಲ್ಸ್. ಇಲ್ಲಿ ಅಲ್ಲಲ್ಲಿ ಎಲ್ಲೆಲ್ಲಾಗುತ್ತೋ ಇವ್ರ ಕೈಯಲ್ಲಿ ಡಸ್ಟ್ಬಿನ್ಸ್ ಇಟ್ಟಿದ್ದಾರೆ, ಆದರೆ ಜನ ಗೊತ್ತಲ್ಲ, ಯೂಸ್ ಮಾಡಲ್ಲ, ಅಲ್ಲಿ ಬಿಸಾಕಿರ್ತಾರೆ. ಸೊ ನಾವು ಫಸ್ಟ್ ಡೇ ಬರ್ತಿದ್ದಂಗೆ ಇಂಡಿಯಾ ಹೈಕ್ಸ್ ಅವ್ರು ಒಂದು ಬ್ಯಾಗ್ ಕೊಟ್ಟರು, ಇಕೋ ಬ್ಯಾಗ್ ಅಂತ. ಸೊ ಏನೇನು ಸಿಗುತ್ತೋ ಟ್ರ್ಯಾಶು ಅದನ್ನು ಅದ್ರೊಳಗೆ ಹಾಕೋಬೇಕು. ಕ್ಯಾಂಪ್ ಸೈಟಿಗೆ ರೀಚ್ ಆದಮೇಲೆ ಸೆಪ್ರೇಷನ್ ಬ್ಯಾಗ್ಸ್ ಇದೆ, ಅದ್ರ ಪ್ರಕಾರ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಹಾಕಬೇಕು. ಲೈಕ್ ಯಾವ್ದು ರಿಯೂಸಬಲ್ ಪ್ಲಾಸ್ಟಿಕ್ಕು, ಯಾವ್ದು ನಾನ್ ರಿಯೂಸಬಲು, ಲ್ಯಾಂಡ್ ಫಿಲ್ಲು ಅಂತೆಲ್ಲ. ಸೊ ಸೆಗ್ರಿಗೇಟ್ ಮಾಡಿ ಹಾಕಿದ್ರೆ ಇವರು ಅದನ್ನು ದೇ ಟೇಕ್ ಇಟ್ ಟು ದ ಬೇಸ್ ಕ್ಯಾಂಪ್ and then continue with the next process, which is really nice. Hey, see, they are taking a video. You're gonna be famous. You're gonna be famous. You're gonna be too famous. We are finally here. ಬೇಸ್ ಕ್ಯಾಂಪ್ ಹತ್ರ ಇದ್ದೀವಿ. ಟ್ರೆಕ್ ಮುಗಿತಾ? ಈಗ ಹೋಗಿದ್ದ ಡೈರೆಕ್ಷನ್ ಆಪೋಸಿಟ್ ಡೈರೆಕ್ಷನ್ ಇಂದ ಬಂದಿದ್ದೀವಿ. ಹೌದು, ಟ್ರೆಕ್ ಮುಗೀತು. ಗುಡ್ 7 days. Today was short and sweet. ಆ ಥರ ದಿನ ಇದ್ರೆ ಆಗಲ್ಲ ಟ್ರೆಕ್ಕು, ಬಟ್ ವಿ ಹ್ಯಾಡ್ ಫನ್. ಈಗ ಹೋಗಿ ಲಗೇಜ್ ಎಲ್ಲ ರೀಪ್ಯಾಕ್ ಮಾಡಿಕೊಂಡು ಎಷ್ಟೊತ್ತೆ ಊಟ ಮಾಡ್ಕೊಂಡು ಹೊರಟದ. ಊಟ ಮಾಡ್ಕೊಂಡು ಹೊರಡೋದು. ಒಂದು 7-8 ಅವರ್ ಜರ್ನಿ ಬಾಗ್ದೋಗ್ರಾಗೆ. ನಾಳೆ ಬೆಳಗ್ಗೆ ಫ್ಲೈಟ್ ಇದೆ. ಎಸ್. ಸೊ ನೆನ್ನೆ ರಾತ್ರಿನೂ ತುಂಬ ಚೆನ್ನಾಗಿತ್ತು. ಸ್ನ್ಯಾಕ್ಸ್ ಎಲ್ಲ ತಿಂದಾದ್ಮೇಲೆ ಎಲ್ಲರೂ ಅವ್ರವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾಯಿದ್ರು. ಎಲ್ರಿಗೂ ಏನೋ ಫ್ರಿಜ್ ಮ್ಯಾಗ್ನೆಟ್ ಕೊಟ್ಟರು, ಸಂದಕ್ಫು ಅಂತ. ಚೆನ್ನಾಗಿತ್ತು ಒಂಥರ. ಎಲ್ಲರೂ ಒನ್ ಮೋರ್ ಯುನೀಕ್ ಥಿಂಗ್ ವಾಸ್ ಪೋಸ್ಟ್ ಕಾರ್ಡ್ಸ್ ಕೊಟ್ಟರು. ನಿಮ್ಗೆ ಏನು ಅನ್ಸುತ್ತೋ ಈ ಟ್ರೆಕ್ ಬಗ್ಗೆ ಬರೀರಿ, ರೈಟ್ ಯುವರ್ ಅಡ್ರೆಸ್ ಆ್ಯಂಡ್ ಗಿವ್ ಇಟ್ ಟು ಮೀ, ನಾನು ಒಂದಷ್ಟು ತಿಂಗಳಾದ್ಮೇಲೆ ಪೋಸ್ಟ್ ಮಾಡ್ತೀನಿ ಅಂದರು ನಮ್ಮ ಟ್ರೆಕ್ ಲೀಡು, ವಿಚ್ ವಾಸ್ ವೆರಿ ಸ್ವೀಟ್. ಇಟ್ಸ್ ಆಲ್ ಕಮಿಂಗ್ ಟು ಅನ್ ಎಂಡ್. ಸೊ ಹೋಗಿ ರೆಡಿಯಾಗಿ ಹೊರಡ್ತೀವಿ. Welcome back. Congratulations. Thank you. Thank you. What's up? Hey. ಬೇಸ್ ಕ್ಯಾಂಪಿಗೆ ಬಂದು ಲಗೇಜ್ ಪ್ಯಾಕ್ ಮಾಡಿಕೊಂಡು ಹೊರಟಿದ್ದೀವಿ. ಕ್ಯಾಬ್ಸ್ ವೆಯ್ಟ್ ಮಾಡ್ತಾ ಇದೆ. ಇಲ್ಲಿಂದ ಬಾಗ್ದೋಗರಾಗೆ ನಮ್ಮ ಜರ್ನಿ ಕಂಟಿನ್ಯೂ ಆಗುತ್ತೆ. ಬಟ್ ಫಾರ್ ಅ ಪೀರಿಯಡ್ ಆಫ್ 7 days, 65 kilometers ಆಡ್ ಅಲ್ವಾ? almost 70 kilometers ಆಡ್. ಸ್ಲೀಪಿಂಗ್ ಬುದ್ಧ ನೋಡಿದ್ವಿ, ಎವರೆಸ್ಟ್ ನೋಡಿದ್ವಿ, ಸನ್ರೈಸ್ ನೋಡಿದ್ವಿ, ಸಂದಕ್ಫು, ಫಲೂಟ್. A lot of other peaks. Yes. Almost 4 of the world's highest peaks ನೋಡಿದ್ದೀವಿ. Finally everything has to come to an end. ಇದು ಅಷ್ಟೇ. I hope you guys have enjoyed this series. ಎಷ್ಟು ಶೂಟ್ ಮಾಡಿದ್ದೀವಿ, ಏನು ಶೂಟ್ ಮಾಡಿದ್ದೀವಿ, ಆ್ಯಂಡ್ ನಾವು ರೆಗ್ಯುಲರ್ ಆಗಿ ಶೂಟ್ ಮಾಡೋ ಹಂಗೆ ಮಾಡೋಕ್ಕಾಗಿಲ್ಲ. ಇಟ್ ವಾಸ್ ರಿಯಲಿ ಹಾರ್ಡ್. ಏನು ಮಾಡಿರೋದೇ ಅದು ತುಂಬ ಕಷ್ಟ ಆಯಿತು. ಹೌದು, ಇಟ್ಸ್ ನಾಟ್ ಈಸಿ. ಟು ಡೂ ಇಟ್ ಆಲ್ ಇಟ್ಸ್ ವೆರಿ ಡಿಫಿಕಲ್ಟ್. ತುಂಬ ಕಷ್ಟ ಆಯಿತು ನಮಗೂ, ಬಟ್ ನಮಗೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ಹೋಲ್ ಸೀರೀಸ್. ಇಷ್ಟ ಆಗಿದೆ ಅಂತ ಅನ್ಕೋತೀನಿ. We absolutely loved the whole trip. So I hope we could convey that to you. Yes. Okay, please follow us on Instagram. Subscribe to this channel. Like, share and comment. Thanks for watching guys. Bye bye from Srikhola.